ನೆರಳಿಗೆ ನಾವಿಬ್ಬರು ಮುಂದೆ ನೀನು ತರಬಾರದೆ ನೀ ದೂರ ನಿಂತಾಗ ಬಾಯೊಂದು ನಾನೆಲ್ಲ ಕೂಗೋದೆ ಚಟವಲ್ಲವೇ ಇಷ್ಟೊಂದು ಬಲದಲ್ಲಿ ನಿನ ನೀರ ತೋಳನ್ನು ಬಯಸೋದೆ ಹಿತವಲ್ಲವೇ ಜನರ ಮನಸ್ಸುಗಳ ಮೇಲೆ ವಿಶೇಷವಾದ ಛಾಪನ್ನ ಉಳಿಸಿದೆ. ಎಸ್ಪೆಷಲಿ ಇದರ ಚಿತ್ರೀಕರಣ. ಡಾನ್ಸ್ ಮಾಸ್ಟರ್ಸ್ ನ ವೇದಿಕೆ ಕರಿತಾ ಇದ್ದೀನಿ. ಜಾಕಿ ಜಾಕಿ, ಇಕ್ಕಾ ರಾಜಾರಾಣಿ ಹಾಗೂ ಶಿವ ಅಂತ ಹೋಗುತ್ತಿದ್ದೆ, ಈ ಹಾಡುಗಳನ್ನ ಡಾನ್ಸ್ ಕೊರಿಯೋಗ್ರಫಿ ಮಾಡಿರುವಂತಹ ಇಮ್ರಾನ್ ಸರ್ದಾರಿ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಸಿಂಗಾರಿ ಅನ್ನೋ ಒಂದು ಚಿತ್ರವನ್ನ ನಿರ್ದೇಶಿಸಿದ್ದಾರೆ ಹರ್ಷ. ಹಾಗೂ ಫೈರ್ ಫೈಟ್ ಅಂಡ್ ಹುಚ್ಚನ ಫೈಟ್ ಅನ್ನ ಕೊರಿಯೋಗ್ರಾಫ್ ಮಾಡಿರುವಂತಹ ಡಿಫರೆಂಟ್ ಡ್ಯಾನಿ ಅವರು ವೇದಿಕೆಗೆ ಬರಬೇಕು. ಚಿತ್ರದ ಪ್ರತಿ ಪ್ರೇಮಿಗೂ ಜೀವ ತುಂಬುವಂತಹ ಕಲಾ ನಿರ್ದೇಶಕರು. ಪುನೀತ್ ಅವರ ರಾಮ್ ಚಿತ್ರ. ನಿರ್ದೇಶಕರು ಯೋಗರಾಜ್ ಭಟ್ ಅವರು ಒಂದೆರಡು ಮಾತುಗಳನ್ನ ಆಡಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಅಲ್ಲಿಗೆ ಮೈಕ್ ಬರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ತುಂಬಾ ಸಂತೋಷ ಆಗ್ತಿದೆ. ಈ ಸಂತೋಷಕ್ಕೆ ಸಮಸ್ತ ಕನ್ನಡಿಗರ ಕಾರಣ, ಕನ್ನಡಿಗರ ಪ್ರತಿಯೊಂದು ಕಿವಿ ಕಾರಣ, ಪ್ರತಿಯೊಬ್ಬ ಕನ್ನಡಿಗರ ಕಣ್ಣು ಕಾರಣ. ಈ 100 ದಿವಸ ಅಥವಾ ಇದಕ್ಕೂ ದೊಡ್ಡ ಯಾವುದೇ ಯಶಸ್ಸು ನಿಮ್ಮ ಕಣ್ಣಲ್ಲಿದೆ. ನೀವು ಹೊಡೆಯೋ ಚಪ್ಪಾಳೆ ಸದ್ಯ ಇನ್ನು ಬರೋ ದಿನಗಳಲ್ಲಿ ಇನ್ನಷ್ಟು ಪವರ್ ಅವ್ರಿಗೆ ಹೆಚ್ಚಿಗೆ ಆಗಲಿ ಅನ್ನೋದರ ಆಸೆ. ಅಂಡ್ ಸೂರ್ಯ ಆಫ್ ಕೋರ್ಸ್, ನಾನು ಅವರ ಮೊದಲನೇ ಫಿಲ್ಮ್ ನೋಡಿದಾಗಲೇ ಅವ್ರು ಕೇಳಿದ್ದೆ, ಸೂರ್ಯ ಅವ್ರು ಕೇಳಿದ್ದೆ, ನೀವೇನು ಸರ್ ನೀವು ಪೆನ್ನಲ್ಲಿ ಬರೀತೀರಾ ಅಥವಾ ಮಿಂಚಲ್ಲಿ ಬರೀತೀರಾ ಅಂತ. ಈಗ ಮಿಂಚಿಗೆ ಇನ್ನಷ್ಟು ಗ್ರೀಸ್ ಹಾಕಿ ಸ್ಮೂತ್ ಆಗಿ ಎಲ್ಲಿಂದ ಇದು ಹೊಡಿತು ಅಂತಾನೆ ಗೊತ್ತಾಗ್ತಿಲ್ಲ, ಅಷ್ಟು ಅದ್ಭುತವಾಗಿ ಸೂರಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಸೂರಿ ಒಂದ್ಸಲ ಸಿಕ್ಕಿದ್ರೆ ಸರ್ ಕಥೆಗಳು ಅಂತಲ್ಲ ಸರ್, ನನ್ನ ತಲೆಯಲ್ಲಿ ಹಲವು ಕ್ಯಾರೆಕ್ಟರ್ಸ್ ಇದೆ, ನಾನು ಬಹಳ ವಿಚಿತ್ರವಾದ ಕ್ಯಾರೆಕ್ಟರ್ಸ್ನೆಲ್ಲ ನೋಡಿದ್ದೀನಿ,
ಅದನ್ನೆಲ್ಲ ಇಟ್ಕೊಂಡು ಚಿತ್ರ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಇದರಲ್ಲಿ ರಂಗಾಯಣ ರಘು ಅವ್ರ ಕ್ಯಾರೆಕ್ಟರ್ ನೋಡಿದಾಗ, ಬೇರೆ ಬೇರೆ ಕ್ಯಾರೆಕ್ಟರ್ಸ್ ನೋಡಿದಾಗ ಸೂರಿ ಸ್ಟ್ರೆಂತ್ ಆ ಕ್ಯಾರೆಕ್ಟರೈಸೇಷನ್ ಅನ್ಸುತ್ತೆ. ಸೂರಿ ಅವರೇ, ನಿಮ್ಮ ಮುಂದಿನ ಚಿತ್ರಕ್ಕೆ ನಾವೆಲ್ಲರೂ ಕಾಯ್ತಾ ಇದೀವಿ. ಸೂರಿ ಅವರ ತಲೆ ಸಾಧುದ ಜೊತೆಗೆ ಯೋಗರಾಜ್ ಭಟ್ಟರ್ ಬೇರೆ ಜೊತೆಗಿದ್ರು. ಅಂಡ್ ಹರಿಕೃಷ್ಣ, ಐ ಲವ್ ಹರಿ. ಹರಿ ನನಗೆ ದೊಡ್ಡ ಡೌಟ್, ಹರಿ ಹುಟ್ಟಿದ್ದು ಹಾಸ್ಪಿಟಲ್ ಅಲ್ಲ ಅಥವಾ ಆರ್ಕೆಸ್ಟ್ರಾ ಅಲ್ಲ ಅಂತ. ಯಾಕಂದ್ರೆ ಒಂದೊಂದು ಸಣ್ಣ ವಾದ್ಯಕ್ಕೂ ಇರುವಂತಹ ಹಿರಿಮೆ, ಆ ಸಣ್ಣ ಸಣ್ಣ ಸೌಂಡ್ಸು, ಒಂದೊಂದು ಆ ಸೌಂಡಿಂಗ್ ಹರಿ ಕೊಡುವಂತಹ ಮ್ಯೂಸಿಕಲ್ ಜೀನಿಯಸ್ ಇದೆಯಲ್ಲ, ಅಮೇಸಿಂಗ್. ಹರಿ ಜಾಕಿ ಒಂದು ದೊಡ್ಡ ಹಿಟ್ ಆ ಕಾರಣ ಹರಿ ಅವರ ಮ್ಯೂಸಿಕ್ ಅನ್ಸುತ್ತೆ. ಅಂಡ್ ಸತ್ಯ ಅವರ ಕ್ಯಾಮ್ರಾ ವರ್ಕ್, ದಿಸ್ ಬ್ಯೂಟಿಫುಲ್ ಲೇಡೀಸ್ ಭಾವನಾ, ಹರ್ಷಿತಾ, ಆಲ್ ಆಫ್ ಯು, ಇಡೀ ತಂಡಕ್ಕೆ ಅಭಿನಂದನೆಗಳು. ಇನ್ನಷ್ಟು ಗೆಲುವು ನಿಮ್ಮ ಪಾಲಾಗ್ಲಿ. ಅಂಡ್ ಮುಖ್ಯವಾಗಿ ನಮ್ಮ ರಾಘವೇಂದ್ರ ರಾಜ್ಕುಮಾರ್ ಅವರು. ಹಾಯ್ ರಾಘು. ರಾಘು ನಮ್ ಚಿಕ್ಕ ವಯಸ್ಸಲ್ಲ ಮೈದಾಸ್ ಒಂದು ಕತೆ ಬರ್ತಾ ಇದ್ರಿ. ನಮ್ ರಾಘು ಜನ್ಮಾಂತರ ಮಾಡ್ಬೇಕು. ಮೈದಾಸ್ ರಾಘು ಏನೋ ಕನೆಕ್ಷನ್ ಇದೆ, ಏನ್ ಮುಟ್ಟಿದ್ರು ಚಿನ್ನ. ಅವರು ರಾಘು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತೆ. ಈಸ್ ಗಾಟ್ ದ ಗೋಲ್ಡನ್ ಟಚ್. ರಾಘು, ಆಲ್ ದ ಬೆಸ್ಟ್. ಇನ್ನಷ್ಟು ಗೆಲುವು ನಿಮ್ಮ ಪಾಲಾಗಬೇಕು. ಮತ್ತೆ ವಜ್ರಶ್ರೀ ಕಮೆಂಟ್ಸ್ ಅವರಿಗೆ, ಭಾರತ ರಾಜ್ಕುಮಾರ್ ಅವರಿಗೆ, ನಿಮ್ಮೆಲ್ಲರಿಗೂ ನನ್ನ ನಮನಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ರಮೇಶ್ ಅವ್ರಿಗೆ ನಾನು ಫಸ್ಟ್ ಮೈಕ್ ಕೊಟ್ಟಿದ್ದ ಕಾರಣನೇ ಅವ್ರು ಅಷ್ಟು ಅದ್ಭುತವಾಗಿ ಮಾತಾಡ್ತಾರೆ ಅಂತ. ಅವ್ರು ಮಾತಾಡೋದು ನಮಗೆ ಜಾಸ್ತಿ ಇರಲ್ಲ ಮಾತಾಡೋದಕ್ಕೆ. ತುಂಬಾ ಸಂತೋಷ ಅನ್ನಿಸ್ತಿದೆ. ಅಣ್ಣವ್ರ ಕಂಪ್ನಿ ಇರೋವರೆಗೂ ಈ ಥರ 100 days ಫಂಕ್ಷನ್ಗೆ ನಡೀತಾನೆ ಇರುತ್ತೆ, ಅದಂತೂ ಖಂಡಿತ. ನಮ್ಮಲ್ಲಿ 3 ಜನ ರಾಜ್ಕುಮಾರ್ ಅವರಿದ್ದಾರೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್, ಶಿವರಾಜ್ ಕುಮಾರ್, ರಾಘವ ರಾಜ್ಕುಮಾರ್. ಇನ್ನೇನು ಕಡಿಮೆ ಕನ್ನಡ ಚಿತ್ರರಂಗಕ್ಕೆ. ಒಂದೇ ಒಂದು ಮಾತಲ್ಲಿ ಹೇಳ್ಬಿಡ್ತೀನಿ, ಇಡೀ ಫಂಕ್ಷನ್ ಎಲ್ಲರಿಗೂ, ಈ ಚಿತ್ರದಲ್ಲಿ ಎಲ್ಲ ಮಾಡಿರುವಂತ ಎಲ್ಲ ಕಲಾವಿದರುಗಳು, ಎಲ್ಲ ತಂತ್ರಜ್ಞರಿಗೆ, ಐ ಲೈಕ್ ಇಟ್ ಇಸ್ ಎ ವಂಡರ್ಫುಲ್ ಫಿಲಮ್. ಜಾಕಿ ಇಸ್ ಆಲ್ವೇಸ್ ಜಾಕಿ. ಥ್ಯಾಂಕ್ ಯು ಸರ್. ಡೆಫಿನೆಟ್ ಆಗಿ ಮುಂದಿನ ಚಿತ್ರೋತ್ಸವ ಇರೋದು ನಮಗೆ 100 ಡೇ ಫಿಲಮ್. ಉಪ್ಪಿ ಅವರ ಇವರಿಗೆ ಬೆಳಕಿನ ಕಾಣಿಕೆಯನ್ನ ನೀಡಬೇಕು ಅಂತ ರಾಜ್ಕುಮಾರ್ ಅವರ ಮೊಮ್ಮಕ್ಕಳಾದ ವಿನಯ್ ಹಾಗೂ ಗುರು ಅವರನ್ನ ಕೇಳ್ಕೊತಾ ಇದ್ದೀನಿ.